ನೇ ಅವ್ವ ಇನ್ನು ನೀನು ಅಳಿಯ ಬರ್ನೇ ಇಲ್ವಲ್ಲ. ನಾನು ನಿನ್ನ ಅಳಿಯ ಬರೋದನ್ನ ಕಾಯ್ಕೊತೀನಿ, ಜಲ್ದಿ ಹೇಳ್ಬೇಕು ಸಿಹಿ ಸುದ್ದಿ ಅಂತವ. ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರಕ್ಕಿಲ್ಲ ಅಂತ ಜಲ್ದಿಯೇ ಬಂದ್ಬಿಡೋರು ಇಷ್ಟೊತ್ತಿಗೆ. ಇವತ್ತು ಇನ್ನೂ ಬಂದೇ ಇಲ್ಲ. ಅದಕ್ಕೆ ಕಾಯ್ಕೊಂಡಿರಕ್ಕಿಲ್ವಲ್ಲ, ಅವತ್ತೇ ಜಲ್ದಿ ಬಂದ್ಬಿಟ್ಟಿರ್ತಾರೆ. ನೀವು ಆಗ್ಲಿಂದ ಕಾಯ್ತಾವ್, ಇನ್ನೂ ಬಂದೇ ಇಲ್ವಲ್ಲ. ಅಯ್ಯೋಣೆ ಮಗ, ಇನ್ನು ನಿನ್ನ ಗಂಡ ಬರೋ ಗೊತ್ತಾಗಿಲ್ಲ ಸುಮ್ಮನಿರು. ಆಗ್ಲಿಂದ ಬರ್ಲಿ ಅಂತ ಕಾಯ್ಕೊತಿದ್ಯಲ್ಲ, ಅದಕ್ಕೆ ಒತ್ತು ಹಂಗೆ ಇನ್ನು ಉಳ್ದಂಗೆ ಹಂಗೆ ಅದೇ ನಂಗೆ ಆಯ್ತದೆ ಅಷ್ಟೇ. ಇನ್ನು ನಿನ್ನ ಗಂಡ ಬರೋ ಗೊತ್ತಾಗಿಲ್ಲ ಕತೆ ಬತ್ತ ಸುಮ್ಮನಿರು. ಅದ ಇಷ್ಟಿರೋಳು ಫೋನ್ ಮಾಡಿ ಹೇಳುವೆ. ಸುಮ್ಮನಿರು, ಫೋನ್ ಮಾಡಿ ಹೇಳಿದ್ರೆ ಇದಾಯ್ಕಿಲ್ಲ ಕತೆ, ಚೆನ್ನಾಗಿರಕ್ಕಿಲ್ಲ ಕತೆ. ಅದಕ್ಕೆ ಫೋನ್ ಮಾಡಿ ಹೇಳಿದ್ರೆ ಚೆನ್ನಾಗಿರಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬರಲಿ ಆಮೇಲೆ ಹೇಳೋದ ಅಂದ್ಬಿಟ್ಟು ಹಂಗಿರೋದು ಕತೆ. ಓ ಸರಿ ಕಣ್ಣೆ ಮಗ, ಸರಿ ಸಾಕು. ಅಯ್ಯವ್ವ ನೀನು ಅರ್ಥ ಮಾಡ್ಕೊಳಕ್ಕದ? ಹಾಂ ಎಲ್ಲ ನೋಡಿದ್ರೆ ನೀ ಎಲ್ಲ ಒಂದಾದ್ರೆ ನೀನೇ ಒಂದು. ಸರಿ ಈಗ ಅಂಗಡಿಗೆ ಹೋಗಿದ್ದೆ ನಾನು, ನನ್ನ ಮಗಳು ಹೊಚ್ಕಟ್ಟಾಗ ಉಂಡ್ಲಿ ತಿನ್ನಲಿ ಅಂತ ಹಣ್ಣು ತಂದೀನಿ. ಸೇಬ್ ಹಣ್ಣು, ದ್ರಾಕ್ಷಿ ಹಣ್ಣು, ಮೂಸಿಂಬೆ ಹಣ್ಣು ಎಲ್ಲ ತಂದೀನಿ. ಬಾಳೆಹಣ್ಣು ತಂದೀನಿ. ಹೊಚ್ಕಟ್ಟಾಗಿ ಉಂಡು ತಿನ್ನು, ಹೊಚ್ಕಟ್ಟಾಗಿ ತಿನ್ನು. ಆಮೇಲೆ ಇದು ಮಾಡಬೇಡ, ಸುಮ್ಮನೆ ಹಂಗೆ ಹಿಂಗೆ ಅಂತವ ತಿಂತಾನೆ ಇರಬೇಡ, ಹೊಚ್ಕಟ್ಟಾಗಿ ತಿನ್ನು. ಆಮೇಲೆ ಏನಾರುವೆ ನಾನು ಇದು ಮಾಡ್ತೀನಿ. ಏನಾರು ಬೇಕಾರೆ ಬಸ್ರಿ ಬೈಕೆ ನಾಚ್ಕೋಬೇಡ. ಏನಾರು ಬೇಕಾರೆ ಕೇಳು, ನಾನು ತಂದು ಮಾಡಿಕೊಡ್ತೀನಿ ಆಯಿತಾ. ಹಣ್ಣು ಹೊಚ್ಕಟ್ಟ ತಿನ್ನು. ಪ್ಯಾಟ್ಕಿಟ ತಗೋ ಹೋದ್ರೆ ಇರ್ತೀನಿ ಒಣ್ಣಣ್ಣು, ಅದೇ ದ್ರಾಕ್ಷಿ ಗೋಡಂಬಿ ಅವೆಲ್ಲ ಇರ್ತಾವಲ್ಲ ಎಲ್ಲ ತತ್ತೀನಿ ಅಂತ ಹೆಚ್ಕಟ್ಟ ತಿನ್ನು. ಮತ್ತೆ ಆಗಲಿ 500,000 ಆಗಲಿ, ನನ್ನ ಮಗಳಿಗಿಂತ ಹೆಚ್ಚ ಎಲ್ಲವ ಹೇಳು, ನನ್ನ ಮಗಳಿಗಿಂತ ಹೆಚ್ಚ ಹೇಳು, ಎಲ್ಲನೂ ತತ್ತೀನಂತೆ. ತಲೆ ಕೆಡಿಸ್ಕೋಬೇಡ ಯಾವ ಬಿಡು, ನೀ ತಲೆಗಿಲೆ ಕೆಡಿಸ್ಕೋಬೇಡ ಕತೆ. ನೀನೇನು ಇದು ಮಾಡೋಕ್ಕೆ ಹೋಗ್ಬೇಡ. ನಿನ್ನ ಅಳಿಯನ್ಗೆ ಹೇಳ್ತೀನಿ, ನಿನ್ನ ಅಳಿಯ ಕೆಲ್ಸಕ್ಕೆ ಹೋಯ್ತದಲ್ಲ ಬರೋದಕ್ಕೆ ತತ್ತದಂತೆ. ನೀನು ಯಾಕೆ ತಲೆ ಕೆಡಿಸ್ಕೊಂಡು, ನಿನ್ನ ಅಳಿಯನ್ಗೆ ನಾನು ಹೇಳ್ತೀನಿ ಬಿಡು. ಇನ್ನೇನವ ಅದೇ ನಿನ್ನ ಅಳಿಯ ಬರೋದು ಇನ್ನೂ ಓದ್ತಾಯಿದ್ದಾನೆ ನಂಗೆ, ಅದೇ ಇನ್ನೂ ಟೈಮ್ ಆಗಿಲ್ವಾ. ನಾನೆಲ್ಲ ಟೈಮ್ ಆಗದೆ ಅನ್ಕೋತೀನಿ. ಬೇರೆ ದಿವಸ ಎಲ್ಲ ಜಲ್ದಿ ಹೊಂಟೋಗೋದು, ಇವತ್ತು ನಾನು ಹೇಳ್ಬೇಕು ಅಂದ್ಕೊಂಡು ಕಾಯ್ಕೊತೀನಿ ಅಲ್ಲ, ಅದಕ್ಕೆ ಟೈಮೇ ಹೋಯ್ತಾ ಇಲ್ಲ. ಇವತ್ತರಿಂದ ಕಾದು 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 ನನಗಂತೂ ಸಾಕಾಗಿ ಹೋಗೋದಕ್ಕಂತ ಫೋನ್ ಮಾಡಿ ಹೇಳೋದಂದರೆ ಅದು ಬೇಡ. ಒಮ್ಮೆಗೆ ಇದು ಮಾಡೋದ, ಇಲ್ಲಿ ಬಂದಮೇಲೆ ಹೇಳೋದ ಅನ್ಕೊಂಡಿವ್ನಿ. ಸರಿ ಬಿಡತ್ತೆ, ಸರಿ ಕತೆ. ಇನ್ನೇನವ ಇನ್ನೇನೇ ಮಗ, ನೀನು ಹೇಳ್ಬೇಕು ಏನು ಅಂತವೆ. ನಿನ್ನ ಗಂಡ ಬರಗಂಟವೆ ಅವನೇ ಬರಬೇಕು, ಅವನ ಮುಂದೆನೇ ಹೇಳ್ಬೇಕು ಅಂತ ಕೂತಿದ್ದೀನಿ. ನೀನು ಫೋನ್ಗಿನಾರು ಆಯ್ಕಿಲ್ಲ ಅಂತವೆ. ಸರಿ ಕತೆ ತಾಳು, ಏನಾರು ಇದು ಮಾಡ್ತೀನಿ ತಾಳು ನಿನಗೆ. ಅದೇ ಏನೋ ಮರ್ತ್ಬಿಟ್ಲಲ್ಲ ನಾನು, ಇದು ಕಣ್ಣೆ ಮಗ. ಏನವ ಅದೇ ಕಣ್ಣೆ ಮಗ, ಹೊಸ ಕರಿತಾಳಲ್ಲ ನಿಮ್ಮ ಅತ್ತೆ, ನಿಮ್ಮ ಗಂಡನಿಗೆ ಹೇಳ್ಬಿಟ್ಟು ಈಗ ಒಂದೊಂದು 2 ಪಾವು ಮಡಗಿಸ್ಕೊತಿದ್ದಿ. ಆಮೇಲೆ ಒಂದೊಂದು ಇನ್ನೊಂದು 4 ಪಾವನೆ ಮಡಗಿಸ್ಕೋ. ತಾರೀಕು ಇನ್ನೊಂದು 2 ಪಾವು ಎಕ್ಸ್ಟ್ರಾ. ಸಂಜೆ ಹೊತ್ತಿಗೆ ಸಂಜೆ ಹೊತ್ಕೊಂಡು 2 ಪಾವ ಏನೋ ಅಲ್ಲಿಗೆ ಡೈರಿಲಿ ಏನು ಹಾಕ್ಬಿಟ್ಟೆ ತುಂಬ್ಕೊತಿತ್ತಿಲ್ಲ. ಹೊಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು. ಮೊದಲು ನೀನು ಉಣ್ಕೊಂಡು ತಿನ್ಕೊ ಚೆನ್ನಾಗಿರು, ಆಮೇಲೆ ಡೈರಿ ಪೈರಿಗೆಲ್ಲ ಹಾಕೋದು. ಅದಕ್ಕೆ ನಿಮ್ಮ ಗಂಡ ಬಂದಮೇಲೆ ಹೇಳ್ಬಿಡು, ಅತ್ತಿಗೆ ಹೇಳು ಹಾಲು ಮಡಿಕೊಳಕ್ಕೆ ಅಂತವ. ಅಯ್ಯೋ ಸುಮ್ಮನಿರ್ನೇವ, ಸುಮ್ಮನಿರು. ನಮ್ಮ ಹೊಟ್ಟೆಯವ್ರಿಗೆ ಹೇಳ್ತಾರೆ ಕತೆ. ಏನು ನಾವೇನೋ ಮುದ್ಕಿಗೇನು ಹೇಳೋದು ಬೇಡ ಕತೆ. ಆ ಮುದ್ಕಿಗೆ ಗೊತ್ತಾನ ಬಸ್ರಾಗಿರೋ ವಿಚಾರ. ಯಾರು ಹೇಳಿದರು ಬೇಡಕ್ಕ, ಸುಮ್ಮನಿರು. ಅವ್ಳಿಗೆ ಗೊತ್ತಾಗಿ ಹೊಟ್ಟೆ ಹುರ್ಕೊಳ್ಳೋದು ಬೇಡ, ಏನು ಬೇಡ. ಹೇಳಿದ್ರೆ ಬೇಕಾದ್ರೆ ನಿನ್ನ ಗಂಡ ಹೇಳಿದ್ರೆ ಹೇಳ್ದಾರೆ ಇರಲಿ. ನೀನಂತೂ ಮಾತಾಡ್ಸೋಕೆ ಹೋಗ್ಬೇಡ. ಕರೆದ್ರೆ ಹಾವು ಪಟ್ಬಿಟ್ಟನ್ ಬೇಡ. ಅವಳು ಭಾರಿಯ ಹೊಟ್ಟೆ ಕಿಚ್ಚು, ವರ್ಮದ್ ಪನ್ಸೆ ಭಾರಿ ಹೊಟ್ಟೆ ಕಿಚ್ಚು. ಅವಳಿಗೆ ತನ್ನ ಹೆಣ್ಣೈಕ್ಳು ಮೊಮ್ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು, ನಿನ್ನ ಕಂಡ್ರೆ ಆಯ್ಕಿಲ್ಲ. ಅದಕ್ಕೆ ಆ ಮುದ್ಕಿ ಜೊತೆ ಅದಕ್ಕೆ ಗಾಡಿಯೇ ಅವಳು ಹೆಂಗೆ ಬೇಕು ಹಂಗೆ ಸಾಯ್ಲಿ, ಬೇಕಾಗಿಲ್ಲ. ನಮ್ಮ ಜೊತೆಗೆ ಯಾರು ಚೆನ್ನಾಗಿರ್ತಾರೆ ಅವ್ರ ಜೊತೆ ಚೆನ್ನಾಗಿರ್ಬೇಕು. ನಮ್ಮ ಕಂಡ್ರೆ ಯಾರಿಗೂ ಆಯ್ಕಿಲ್ಲ, ಅವ್ರ ಜೊತೆ ನಾವು ಹೆಂಗಿರ್ಬೇಕು ಅಷ್ಟೆಲ್ಲ ಇರಬೇಕು. ಆ ಮುದ್ಕಿಗೆ ನಮ್ಮ ಕೈಲಿ ಮಾಡಿಸ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ, ಬುಟ್ಟಾಕು. ನಮಗೂ ಮಾಡೋಕ್ಕೆ ತಪ್ಪಿತು. ನಮ್ಮ ಜೊತೆ ನೆಗಿತ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಇರ್ಬೋದು. ಅವಳಗೆ ಮೂಸುಂಡಿ ಹಂಗೆ ಆಡ್ಕೊಂಡು ಮೇಲ್ ಬಿದ್ದೋಗಕ್ಕೆ ಏನು ಹಣೆ ಬರ ಬಂದಿದ್ದದ ನಿನಗೆ? ಹೇಳನೆ ಮಗ, ಹಣೆ ಬರ ಬಂದಿದ್ದದ? ಅವಳೇನ ತಾಳು. ಈ ಕಾಲದಲ್ಲಿ ಸೊಸೆಯರು ಮಾಡೋದೇ ಮುಟ್ಟೋದೇ ಹೆಚ್ಚು. ನಾವು ಹೊಂದಾಣಿಕೆ ಕೆಂದಾಣಿಕೆ ಮಾಡ್ಕೊಂಡು ಹಿಂಗೆ ಹೋಗ್ಬೇಕು ಅಂತ ಬುದ್ಧಿ ಕಲ್ತ್ಕೊಂಡು ಇರಬೇಕು. ಅದು ಬಿಟ್ಬಿಟ್ಟು ಇವಳು ಯಾವುದೋ ಕಾಲದೊಳಗೆ ಆಡ್ತಾ ಕೂತಾಳೆ. ಅವಳ ಕಾಲ ಎಲ್ಲ ಹೊಂಟೋಯ್ತು ಈಗ. ಏನಿದ್ರು ಸೊಸೆಯರ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಮಾಡ್ಕೊಂಡು ಮಟ್ಕೊಂಡು ಹೋಗ್ಬೇಕಾಗಿರೋದು ಅಲ್ವಾ? ನೀನು ಹೇಳೋದು ಸರಿಯಾಗಿದೆ ಕಣ್ಯವ. ಮುಂದೆ ಸರಿಲ್ಲ, ಕರ್ಬ್ಲಿ ಉಟ್ಟು ಕರ್ಬ್ಲಿ ಗುಸಿ ಹೊಟ್ಟೆ ಕಿಚ್ಚ ಅವಳಿಗೆ. ಅಯ್ಯವ್ವ ಭಾರಿ ಹೊಟ್ಟೆ ಕಿಚ್ಚು. ಸರಿ ಕತೆ, ಅವ್ಳಿಗೆ ಹೇಳೋದು ಬೇಡ, ಮುಟ್ಟೋದು ಬೇಡ, ಏನಾರು ಮಾಡ್ಕೊಳ್ಳಿ. ಸರಿ ಇರು. ಆ ಮುಂಡೆನೂ ಸರಿ ಇಲ್ಲ ತಾನೆ. ಏನು ಯಾವತ್ತರವೇ ನನ್ನ ಸೊಸೆ ಕಣಂಗೆ ಕಂಡಿದ್ದಾಳೆ. ಯಾವಾಗ ನೋಡ್ರಿ ಮಯ್ಯ 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 ಅನ್ಕೊಂಡು ಮೂಸುಂಡಿ ಹಂಗೆ ಆಡ್ಕೊಂಡು ನಿಂತಾವಳೆ. ಸುಮ್ಮನೆ ವಯಸ್ಸಿ ಈ ಸಂತೋಷ ಸುತ್ತಲಿ ಮುಂಡೆ ಸುದ್ದಿ ಬೇಡ ಕತೆ. ಇನ್ನು ನಮ್ಮ ಮಟ್ಟವನೇ ಬರ್ನಿಲ್ವಲ್ಲವ. ಹೇಳದ ಅಂದರೆ ಇನ್ನೂ ಬರ್ನೇ ಇಲ್ವಲ್ಲ. ಇನ್ನು ಎಷ್ಟೊತ್ತದ ಕಡೆ ಬರೋದು. ನನಗಂತೂ ಭಾರಿ ಬೇಜಾರಾಗ್ಬಿಡೋದೆ, ಬೇಜಾರು. ಅಯ್ಯೋ ಬತ್ತಾನೆ ಸುಮ್ಮನಿರು. ನಿನ್ನ ಗಂಡ ಎಲ್ಲಿಗೋದನು? ಇನ್ನೂ ಒತ್ತಾಗಬೇಡ್ದ, ಕೆಲ್ಸದವ್ರು ಬಿಡ್ಬೇಡ್ದ, ನಿನ್ನ ಗಂಡ ಬರಬೇಡ್ದ, ಇನ್ನೂ ಒತ್ತಾಗಿಲ್ಲ. ಇಷ್ಟು ಜಲ್ದಿ ಬಂದು ಕೂತ್ಕೊಬಿಟ್ಟಾರ.
ಮಾಮೂಲಿ ಟೈಮ್ಗೆ ಬರೋದು ಕತೆ ಇನ್ನೂ ಗೊತ್ತಾಗಿಲ್ಲ. ಸುಮ್ಮನೆ ಆಡ್ಬೇಡ. ಇಲ್ಲ ತಡ್ಕೊಳಕ್ಕಾಗಲಿಲ್ಲ ಅಂದರೆ ಫೋನ್ ಮಾಡಿ ಹೇಳು. ಇಲ್ಲ ಅಂದರೆ ಬಾಯಿ ಮುಚ್ಕೊ ಕೂತ್ಕೊ. ಅವ್ರು ಬಂದ್ಮೇಲೆ ಹೇಳುವಂತೆ ಆಯಿತಾ? ಅಷ್ಟೇ ವಿಚಾರ ಇರೋದು. ಇಲ್ಲ ಫೋನ್ ಮಾಡಿ ಹೇಳು, ಇಲ್ಲ ಬರೋಗಂಟ ಬಾಯಿ ಮುಚ್ಕೊ ತಡ್ಕೊಂಡು ಕೂತ್ಕೊ. ಅದು ಬಿಟ್ಬಿಟ್ಟು ಈತಾಗಿ ಅಯ್ಯವಣ್ಣಿ ನಾಟ್ಕಾಡ್ತಾ ಕೂತವಳೆ. ಈತಾಗಿ ಹೇಳ್ದೇನೆ ಇಲ್ಲ, ಈತಾಗೆ ಹೇಳಕ್ಕೆ ಹೋಯ್ಕಿಲ್ಲ, ಈ ಕಡೆ ಹೇಳ್ದೇನೆ ಇರಕ್ಕೆ ಹೋಯ್ಕಿಲ್ಲ ಅನ್ಕೊಂಡು. ಒಳ್ಳೆಯ ಸರಿಯಾಗಿ ಆಡ್ತಿದ್ದಿ ಕಣ್ಣೆ ಮಗ ನೀನು. ಅಯ್ಯೋ ನೀನು ಏನಾರು ಅನ್ನೋವ. ಈತಾಗಿ ಫೋನ್ ಮಾಡ್ಬಿಟ್ಟು ನಾನೇ ಹೇಳಕ್ಕೆ ಹೋಯ್ಕಿಲ್ಲ, ಈತಾಗಿ ಹಂಗೆ ಸುಮ್ಮನೆ ಇರಕ್ಕೆ ಹೋಯ್ಕಿಲ್ಲ. ನೀನು ಹೇಳ್ದಂಗೆ ಹಂಗೆ ಆಗ್ಬಿಟ್ಟದೆ. ಏನು ಮಾಡೋದು? ಏನು ಮಾಡೋಕ್ಕಾಯ್ತಿಲ್ಲ. ಸರಿ ಕತೆ ಇನ್ನೇನು ಇಲ್ಲ ತಳ ಬರ್ತೀನಿ. ಸರಿ ಹೋಗು. ನಮ್ಮ ಮಟ್ಟಿಯವ್ರು ಬಂದ ತಕ್ಷಣವ ಹೇಳಂದು ಹೇಳ್ತೀನಿ ಕಣವ. ಹೆಂಗೆ ಹೇಳನೆ, ಏನು ಹೇಳನೆ? ನಾನು ಬಸ್ರಿ ಇದ್ದೀನಿ, ನಮ್ಮ 3 ತಿಂಗಳು ನಾನು ಆಯ್ತು ಹಂಗೆ ಚೆನ್ನಾಗಿದ್ದದ ಹೇಳೋಕ್ಕೆ. ಇನ್ನೆಂಗೆ ಹೇಳ್ಬೋದು? ಮೀನಾ 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 ಓ ಬಂದ್ರು ಅನ್ನಗದೆ. ಓ ಏನು ಮಾಡ್ತಾ ಕೂತಿದ್ದಿ? ಅಯ್ಯೋ ನಿಮ್ಮನೆ ಕಾಯ್ತಾ ಇದ್ದೆ. ಏನು ಇಷ್ಟು ಲೇಟ್ ಆಗ್ಬಿಡ್ತಲ್ಲ ಇವತ್ತು? ಏನ ಲೇಟ್ ಆಯ್ತಾ? ನಾನು ಇವತ್ತು ಕೆಲಸದಿಂದ ಜಲ್ದಿ ಬಂದೀನಿ ಅಂತ ಹೇಳೋದ ಅನ್ಕೊಂಡ್ರೆ ಲೇಟು ಅಂತಿದ್ಯಲ್ಲ. ಇವತ್ತು 1 ಗಂಟೆ ಜಲ್ದಿನೇ ಬಿಟ್ರು. ಎಲ್ಲಿ? ಸರಿ ಕದ್ ಬನ್ನಿ, ಊಟ ಮಾಡಿ ಬನ್ನಿ. ಊಟ ಇರ್ಲಿ, ಏನು ಭಾರಿ ಖುಷಿಯಾಗಿದ್ದಿ. ಅವ್ವ ಎಲ್ಲೋಯ್ತು? ಏನು ಸಮಾಚಾರ? ಏನಾಯ್ತು? ನಿಮ್ಮ ಅವ್ವ ಎಲ್ಲೋಯ್ತು? ನಮ್ಮವ್ವ ಎಲ್ಲೋಯ್ತು? ನೀನು ಇಷ್ಟು ಖುಷಿಯಾಗಿದ್ದಿ, ಏನು ಸಮಾಚಾರ? ಏನಾದ್ರು ಲಾಟ್ಕಿಟ್ರಿ ಹೊಡಿತಾ ಹೆಂಗೆ? ಅಯ್ಯೋ ಲಾಟ್ರಿಗಿಂತ ಹೆಚ್ಚೆ ಅನ್ನಿ. ಲಾಟ್ರಿಗಿಂತ ಹೆಚ್ಚೆ? ಏನು ಸಮಾಚಾರ? ಅದೇ ನಾನು ನಿಮ್ಗೆ ಏನೋ ಒಂದು ವಿಚಾರ ಹೇಳ್ಬೇಕು. ಸಿಹಿ ಸುದ್ದಿ. ಏನು ಸಮಾಚಾರ? ನಾನು ಹೇಳಕ್ಕಿಲ್ಲ, ನೀವೇ ಕಂಡಿಡಿರಿ. ಏನಿರ್ಬೋದು ಅಂದ್ಬಿಟ್ಟು ನೀವೇ ಕಂಡಿಡಿರಿ. ನಾನೇನು ಹೇಳ್ಗಳಕ್ಕಿಲ್ಲ ಕಣಪ್ಪ, ನೀವೇ ಹೇಳಿ ಏನಿರ್ಬೋದು. ವಾ, ಇದು ನೋಡವ ಚೆನ್ನಾಗಿರೋದು ಅಲ್ಲ. ಏನು ಕಂಡಿಡಿ, ಏನು ನೀವೇ ಹೇಳಿ ಅಂದರೆ ಏನು ಅರ್ಥ? ನಾನು ಏನಂತ ಹೇಳನೆ? ಹೇಳು ಏನು? ಇಲ್ಲ ಕತೆ, ನಾನೇನು ಹೇಳಕ್ಕಿಲ್ಲ, ನೀವೇ ಹೇಳಿ. ನಾನೇ ಹೇಳೋದು ಅನ್ಕೊಂಡೆ ಕಂಡಿಡ್ದಿರ ಅಂತ. ಭಾರಿ ಖುಷಿಯಾಗೋ ವಿಚಾರ. ನಿಮಗೂ ಖುಷಿ ಆಯ್ತದೆ, ನನಗೂ ಖುಷಿ ಆಯ್ತದೆ. ನಮ್ಮಿಬ್ರಿಗೆ ಸಂಬಂಧಿಸಿದ್ದು ಹೇಳಿ. ಹಂಗಂದ್ರೆ ಹೆಂಗೆ ಗೊತ್ತದು? ಎಲ್ಲ ನಮ್ಮಿಬ್ರಿಗೆ ಸಂಬಂಧಿಸಿರೋದು. ಏನು? ಅದೇ ನಾವು ಇಷ್ಟು ದಿವಸದಿಂದ ಕಾಯ್ಕೊಂಡಿದ್ದು. ಅಯ್ಯೋ ನೀನು ಹಿಂಗೆಲ್ಲ ಹೇಳ್ಬೇಡ. ನೀನು ನೇರವಾಗಿ ಹೇಳು. ಹಿಂಗೆಲ್ಲ ಸುತ್ತಿ ಬಳಸಿ ಹೇಳಿದ್ರೆ ನಂಗೆ ಹೆಂಗೆ ಗೊತ್ತಾಗೋದು? ಮನೇಲಿ ನಾವು ಎಷ್ಟು ಜನ ಇದ್ದು? ಇಬ್ರು ತಾನೇ, ಈಗ 3 ಜನ. ಮನೇಲಿ 3 ಜನ ಇಲ್ಲಿ 4 ಜನ ಇಲ್ವಾ? ನಿಮ್ಮವ್ವ, ನಮ್ಮವ್ವ, ನಾನು, ನೀನು. ಹೋಗಿ ನಿಮ್ಗೆ ಹಿಂಗೆ ಹೇಳ್ತಾ ಕೂತೀವನೆಲ್ಲ. ಅದೇ ನಂಗೀಗ 3 ತಿಂಗಳು. ಏನು ಹೇಳ್ತಿದ್ದಿ ಮೀನಾ? ಏನು ಹೇಳ್ತಿದ್ದಿ? ನಂಗೀಗ 3 ತಿಂಗಳು ಆಸ್ಪತ್ರೆಗೆ ಹೋಗಿದ್ದೆ. ಯಾಕೋ ಕಣೆಯ ಹೊಟ್ಟೆ ಕಳ್ತ, ಒಮ್ಮನ ತಲೆಸುತ್ತಿ ಎಲ್ಲ ಬತ್ತಿತ್ತು. ಅದಕ್ಕೆ ಅವ್ವ ಬಾ ಚೆಕಪ್ ಮಾಡಿಸ್ಕೊ ಬರೋದ, ಏನಾಗಿದ್ದದು ನೋಡ್ಕೊಂಡು ಬರೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಕರ್ಕೊಂಡು ಹೋಗಿತ್ತು. ಅದಕ್ಕೆ ಚೆಕಪ್ ಮಾಡಿಸ್ಕೊ ಬರೋಕ್ಕೆ ಹೋದಾಗ 3 ತಿಂಗಳಾಗಿತ್ತು. ಅದಕ್ಕೆ ಹೇಳದ ಅಂದ್ಕೊಂಡು ವಾತಾರಿಂದನೇ ಕಾಯ್ಕ ಕೂತಿದ್ನ ನಾನು. ವಾತಾರಿಂದ ಒಸಿ ಕಾಯ್ಕ ಕೂತಿತ್ತಿಲ್ಲ ನಾನು. ಹೇಳದ ಅಂದ್ಕೊಂಡು. ಆದರೆ ನೀವು ಇನ್ನೂ ಬರ್ನಿಲ್ಲ ಅಂತ ಕಾಯ್ಕ ಕೂತಿದ್ದೆ. ಒಸಿ ಹೊತ್ತು ಮಾಡಿಬಿಟ್ರ ಅಂತವ ಕಾಯ್ಕ ಕೂತಿದ್ನಲ್ಲ. ಅದಕ್ಕೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ಒಸಿ ಟೈಮ್ ತಳಾರ ತಗತ್ತಾ, ಏನು ಜಲ್ದಿ ಹೋಗೋದೇ ಗೊತ್ತಾಗಲಿಲ್ಲ ಟೈಮು. ಬರೀ ತಳಾರನೇ ಏನೋ ನನ್ನ ಗಳಿಗೆನವೇ 1 ಗಂಟೆ ಅನ್ನಂಗೆ ಆಯ್ತಿತ್ತು. ಅದಕ್ಕೆ ನಾ ಕೇಳಿದ್ದು ಟೈಮ್ ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ ಅಂತವ. ನೀವು ನೋಡ್ರಿ ಜಲ್ದಿನೇ ಬಂದೆ ಅಂತಿದ್ದೀರಿ. ಅದಕ್ಕೆ ನನಗಂತೂ ಸುದ್ದಿ ಕೇಳ್ಬಿಟ್ಟು ಭಾರಿ ಖುಷಿ ಆಯ್ತದೆ. ಖುಷಿ ಆಯ್ತಲ್ಲ. ಅವ್ವ ಏನು ಮಾಡ್ತಿದ್ದೆ? ಅವ್ವನ್ ಕೇಳಿದೆ ಭಾರಿ ಖುಷಿ ಪಡೋಳು. ಆಸ್ಪತ್ರೆಯಿಂದ ಬಂದ್ಬಿಟ್ಟು ಮೊದಲು ನಿಮ್ಗೆ ಹೇಳ್ಬಿಡೋದ ಅಂದ್ಬಿಟ್ಟು ಹಂಗೆ ಕೂತಿದೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.